ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಾಲ್ ಫ್ರೈ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೊಕ. ಈಗ ದಾಲ್ ಫ್ರೈ ಹೆಂಗೆ ಮಾಡೋದಂತ ಕಾಂಬ. ಕುಕ್ಕರಿಗೆ 1 ಬೌಲ್ ಆಪಷ್ಟು ಹೆಸರು ಬೇಳೆನ ಹಾಕ್ತಾ ಇದ್ದಿ. ಇದನ್ನು ಒಂದು 3-4 ಸಲ ಲಾಯ್ಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಇದಕ್ಕೆ 3 ಲೋಟ ಆಪಷ್ಟು ನೀರು ಹಾಕ್ತಿದ್ದಿ. ನೀರು ಹಾಕಿ ಆದಮೇಲೆ ಅರ್ಧ ಚಮಚ ಆಪಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದಿ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ವಿಸಿಲ್ ತಗುವ. ಈಗ 4 ವಿಸಿಲ್ ಆಯಿತು. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ. 4 ವಿಸಿಲಿಗೆಲ್ಲ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಈ ಹದದಾಗಿತ್ತು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬ. ಒಂದು ಪಾತ್ರಕ್ಕೆ 3 ಚಮಚ ಆಪಷ್ಟು ತುಪ್ಪ ಹಾಕ್ತಾ ಇದ್ದಿ. 2 ಚಮಚ ಆಪಷ್ಟು ಎಣ್ಣೆ ಹಾಕ್ತಾ ಇದ್ದಿ. 8ರಿಂದ 10 ಬೆಳ್ಳುಳ್ಳಿ ಹಾಕ್ತಾ ಇದ್ದಿ. ಇದನ್ನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ತಾ ಇದ್ದಿ. ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದಿ. ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಬ. 1 ಚಮಚ ಶುಂಠಿನ ತುರ್ದು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರೋ ಅತ್ತು, ಇಲ್ಲ ಅಂದರೆ ಶುಂಠಿನ ಸಣ್ಣ ಕಟ್ ಮಾಡಿ ಹಾಕ್ರೋ ಅಡ್ಡಿಲ್ಲ. ಇದೀಗ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ನಾನು 2 ಒಣಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಬ. ಆಮೇಲೆ 1 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಈರುಳ್ಳಿ ಕೆಂಪು ಕಲರ್ ಆಪಲ್ವರೆಗೆ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 6ರಿಂದ 7 ಹಸಿಮೆಣಸು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಹಸಿಮೆಣಸನ್ನ ನೀವು ಖಾರ ಕಂಡು ಹೈಕಣಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸಾಫ್ಟ್ ಆಪಲ್ವರೆಗೆ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದಿ. ಕರಿಬೇವನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಟೊಮೆಟೊ ಮತ್ತು ಈರುಳ್ಳಿನ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ನಾವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತದೋ ದಾಲ್ ಫ್ರೈನೂ ಅಷ್ಟೇ ರುಚಿ ಹತ್ತ. ಈಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೀಗ ನಾನು ಬೇಯಿಸಿ ಇಟ್ಕೊಂಡು ಹೆಸರು ಬೇಳೆನ ಹಾಕ್ತಾ ಇದ್ದಿ. ಬೇಯಿಸಿ ಇಟ್ಕೊಂಡು ಹೆಸರು ಬೇಳೆ ಹಾಕಿ ಆದಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 2 ಲೋಟ ಆಪಷ್ಟು ನೀರು ಹಾಕ್ತಾ ಇದ್ದಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಕಡಿಕೆ 1 ಚಮಚ ಆಪಷ್ಟು ಖಾರದ ಪುಡಿ ಹಾಕೊಂಡು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಈಗ ತಟ್ಟೆ ಮುಚ್ಚಿ 5ರಿಂದ 6 ನಿಮಿಷ ಲೈಕ್ ಮಾಡಿ ಕೊಯ್ಸ್ಕೊಂಬ. ಈಗ ಸುಮಾರು ಹೊತ್ತಾಯಿತು. ತಟ್ಟೆ ತೆಗಿತಾ ಇದ್ದಿ. ದಾಲ್ ಫ್ರೈ ಚೆನ್ನಾಗಿ ಕೊದ್ದಿತ್ತು. ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದಿ. ಅದನ್ನು ಹಾಕ್ತಾ ಇದ್ದಿ. ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ದಾಲ್ ಫ್ರೈಗೆ ಹಸಿಮೆಣಸು ಒಂದೇ ಸಾಕು. ಖಾರ ಕಮ್ಮಿ ಆದ್ರೆ ಮಾತ್ರ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಲಕ್ಕಷ್ಟೇ. ದಾಲ್ ಫ್ರೈನ ಇಡ್ಲಿ, ಅನ್ನ, ದೋಸೆ, ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ತಿಮ್ಕೆ ಲೈಕ್ ಅತ್ತ. ಇವತ್ತು ನಾನು ಕಡಿಮೆ ಸಮಯದಾಗೆ ಸಿಂಪಲ್ಲಾಗಿ ದಾಲ್ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.